ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ नमः. जयाच्या जनी जन्म नामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 26 ಸೆಪ್ಟೆಂಬರ್ ಶ್ರೀ ಮಹಾರಾಜರವರ ಪ್ರವಚನ, ಭಗವಂತನ ವಿಸ್ಮರಣೆಯು ಆತ್ಮಹತ್ಯೆಯೇ ಆಗಿರುತ್ತದೆ. ಏನಪ್ಪ ಹೇಳಿದ್ರು ಶ್ರೀ ಮಹಾರಾಜರು? ಭಗವಂತನ ವಿಸ್ಮರಣೆಯೇ ಆತ್ಮಹತ್ಯೆ ಆಗಿರುತ್ತದೆ. ಹಾಗಂದ್ರೆ ಯಾವಾಗ ನಾವು ಮಾಡ್ಕೊಂಡಿದ್ದೀವಪ್ಪ ಆತ್ಮಹತ್ಯೆ ಅನ್ನೋದು ವಿಚಾರ ಕಡೆದೇ ನಾವು ಹೋಗಬೇಕು, ಗೂಢಾರ್ಥ ಕಡೆ ಹೋಗಬೇಕು. ಎಲ್ಲ ಪ್ರವಚನದಲ್ಲಿ ತತ್ವ ಭಾಗದಲ್ಲಿ ಮಹಾರಾಜರು ಗೂಢಾರ್ಥದಿಂದ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಮಗೆ. ನಾವು ಆ ಭಾಗಕ್ಕೆ ವಿಚಾರ ಮಾಡಬೇಕು. ಈಗ ನಾವು ಭಗವಂತನ ವಿಸ್ಮರಣೆ ನಮ್ಮಿಂದ ಆಗಿದೆಯಾ? ಆಗಿದ್ರೆ ಹಾಗಂದ್ರೆ ನಾವು ಆತ್ಮಹತ್ಯೆ ಯಾವಾಗ ಮಾಡ್ಕೊಂಡ್ವಿ? ಆತ್ಮಹತ್ಯೆ ಯಾರು ಮಾಡ್ಕೋತಾ ಇದ್ದಾರೆ? ಯಾವಾಗ ಈ ಮನಸ್ಸು ಆ ಭಗವಂತನ ನಾಮವನ್ನು ಬಿಟ್ಟು, ಭಗವಂತನ ಚಿಂತನ ಶ್ರವಣ ಮನನ ನಿಧಿಧ್ಯಾಸವನ್ನು ಬಿಟ್ಟು ಪ್ರಪಂಚದ ವಿಷಯ ವಸ್ತು ವ್ಯಕ್ತಿ ಕಡೆ ಗಮನ ಹರಿಸುತ್ತೋ, ಅದು ನಿತ್ಯವಾಗಲೂ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ವಿಚಾರ ಮಾಡಿರಿ. ನಾವೇ ಎಷ್ಟೋ ಬಾರಿ ಏನು ಮಾಡಿದ್ದೀವಿ? ಭಗವಂತನ ಮುಂದೆ ದೇವ್ರ ಮನೆಯಲ್ಲಿ ಕುತ್ಕೊಂಡು ಹೇಳಿರ್ತೀವಿ, ನನಗಿವೆಲ್ಲ ಬೇಕಾಗಿಲ್ಲಪ್ಪ, ಸಾಕಾಗೋಗಿದೆ, ಸತ್ತು ಹೋದರೆ ಸಾಕಾಗಿದೆ ಅಂತ ಹೇಳ್ತಾ ಇರ್ತೀವಿ. ಯಾರು ಹೇಳ್ತಾ ಇರೋದು ಈ ಮಾತನ್ನು? ಮನಸ್ಸು. ದೇಹ ಹೇಳೋದಿಲ್ಲ. ದೇಹ ಜಡ, ಅದು ಸುಮ್ಮನೆ ಆ ಜಾಗದಲ್ಲಿ ಕೂತಿರತ್ತೆ. ನೀವೆಲ್ಲಿ ಕೂಡಿಸ್ತಿರೋ ಅದು ಕೂತಿರತ್ತದು. ಹೇಳ್ತಿರೋದು ಯಾರು? ಈ ದೇಹದ ಮುಖಾಂತರ ಹೇಳ್ತಿರೋದು ಯಾರು? ಆ ಮನಸ್ಸು ಏನು ಹೇಳುತ್ತೆ? ನನಗೆ ಈ ಗೋಳಾಟ ಬೇಡ, ಇದೆಲ್ಲ ಏನಪ್ಪ ಈ ತಾಪತ್ರಯಗಳು, ಅಯ್ಯೋ ಸತ್ತೋದ್ರೆ ಸಾಕು ಅಂತ ಪುನಃ 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 ಹೇಳ್ತಿರತ್ತೆ. ಯಾರು? ಮನಸ್ಸು. ದಿವಸದಲ್ಲಿ ಎಷ್ಟು ಬಾರಿ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಮನಸ್ಸು? ಅದರ ಕಡೆ ಗಮನ ಹರಿಸು. ಎಷ್ಟು ಬಾರಿ ಈ ಮಾತು ಹೇಳಿರೋದಿಲ್ಲ ದಿವಸದಲ್ಲಿ ನಾವು? ಈ ಭಗವಂತನಿಂದ ವಿಸ್ಮರಣೆ ಆಯಿತು, ಅಲ್ಲಿ ಆತ್ಮಹತ್ಯೆ ಆಗಿರುತ್ತದೆ. ಎಷ್ಟು ಮಹಾರಾಜರಿಗೆ ಎಲ್ಲರ ರೀತಿಯಲ್ಲಿ ಅವ್ರವ್ರಿಗೆ ಅರ್ಥ ಆಗಬೇಕು. ಪ್ರಾಪಂಚಿಕರಿಂದ ಪಾರಮಾರ್ಥದ ತನಕ, ಸಾಧಕರಿಂದ ಸಿದ್ಧರ ತನಕ, ಮೋಕ್ಷ ಬದ್ಧ ಅಲ್ಲ ಯಾರಪ್ಪ ಅವರು, ಜಿಜ್ಞಾಸು ಮುಮುಕ್ಷು ತನಕ ಎಲ್ಲರಿಗೂ ಅವ್ರವ್ರ ಲೆವೆಲ್ನಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರಪ್ಪ ಮಹಾರಾಜರು ಅಂದರೆ ಅದ್ರ ಕಡೆ ನಾವು ಗಮನ ಹರಿಸಬೇಕು. ಒಮ್ಮೆ ಒಬ್ಬ ಮನುಷ್ಯನು ಪಕ್ವಾನ ಮಾಡಲು ಕಲಿಸುವ ಶಾಲೆ ತೆಗೆದನು. ಆ ಶಾಲೆಯಲ್ಲಿ ಅವನು ಶಬ್ದಗಳ ಸಹಾಯದಿಂದ ಬೇರೆ ಬೇರೆ ಪಕ್ವಾನಗಳನ್ನು ಹೇಗೆ ತಯಾರಿಸಬೇಕೆಂಬುದನ್ನು ತನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳುತ್ತಿದ್ದನು. ಆದರೆ ಆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ರೊಟ್ಟಿ ಮಾಡಿ ತಿನ್ನಲು ಸಾಕಷ್ಟು ಹಿಟ್ಟು ಇರುತ್ತಿರಲಿಲ್ಲ. ಅಂದಮೇಲೆ ಅವರಿಗೆ ಆ ಪಕ್ವಾನಗಳ ಜ್ಞಾನದ ಉಪಯೋಗವೇನು? ಕ್ವೆಶ್ಚನ್ ಮಾರ್ಕ್. ಮಹಾರಾಜರು ಎಷ್ಟು ಒಂದು ಸಣ್ಣ ಚಿಕ್ಕ ಮನೆ ಉದಾಹರಣೆಯಿಂದ ಯಾವಾಗ ನಾವು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗ್ತೀವಿ, ನಮ್ಮ ಜೀವನದ ಉದಾಹರಣೆಯಿಂದ ನಮಗೆ ಅದು ಅರಿವಾಗಬೇಕು, ನಾವು ಎಲ್ಲಿ ತಪ್ತಾ ಇದ್ದೀವಿ. ಧ್ರುವ ಏನು ಮಾಡ್ದ, ಪ್ರಹ್ಲಾದ್ ಏನು ಮಾಡ್ದ, ಕಬೀರರು ಏನು ಮಾಡಿದ್ರು ಕಥೆ ಕೇಳಿದ್ವಿ. ರಾಮಾಯಣದಲ್ಲಿ ಸೀತಾ ಏನು ಮಾಡಿದ್ಲು, ಮಹಾಭಾರತದಲ್ಲಿ ಭಾಗವತದಲ್ಲಿ ಕೇಳಿದ್ವಿ. ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನ ರಾಜಸೂಯ ಯಜ್ಞದಲ್ಲಿ ಉಚ್ಚಿಷ್ಟವನ್ನು ಬಳದ. ನಾವಾದರೆ ಎಲ್ಲರೂ ಹೋದರೆ ಒಂದು ಯಾರ್ದಾರು ಮನೆಗೆ ಉಚ್ಚಿಷ್ಟ ಬಳಿಲಿಕ್ಕೆ ನಮಗೆ ಮಾನ ಮರ್ಯಾದೆ ಹೋಗುತ್ತೆ. ಕೃಷ್ಣನ ಭಾಗವತದ ಕಥೆ ತೊಗೊಂಡು ಏನು ಮಾಡ್ತೀರಿ ನಾವು? ಎಲ್ಲಿವರೆಗೂ ಅದು ಆಚರಣೆಯಲ್ಲಿ ನಮ್ಮ ಜೀವನದಲ್ಲಿ ಬರೋದಿಲ್ವೋ? ಸೇವಾ ಮಾಡುವಾಗ ಕೃಷ್ಣ ಪರಮಾತ್ಮ ಅಂದ್ಕೊಂಡು ಸೇವಾ ಮಾಡಲಿಲ್ಲ, ಸಾಮಾನ್ಯ ಮನುಷ್ಯನಾಗೆ ಅವ್ನು ಸೇವಾ ಮಾಡ್ದ. ಆ ಜಾಗದಲ್ಲಿ ಹೋಗಿ ನಾವು ಒಂದು ಜಾಗದಲ್ಲಿ ಸೇವಾ ಮಾಡಿದ್ರೆ ಅದರ 10 ಜನಕ್ಕೆ ಕೊಚ್ಕೊಂಬರೋದು, ಅದ್ರ ಬಗ್ಗೆ ಮಾತಾಡೋದು, ನಾನೇ ಮಾಡಿದ್ದೀರಿ ಇನ್ಯಾರೂ ಮಾಡ್ತಾ ಇರಲಿಲ್ಲ ಅಂತ. ಸೊ ಅವಾಗ ಈ ಕಥೆ ಪುರಾಣಗಳು ನಮಗೆ ಹೆಂಗೆ ಉಪಯೋಗ ಆಗತ್ತೆ, ಇದರ ಕಡೆ ಗಮನ ಹರಿಸ್ಬೇಕು ನಾವು. ಕ್ಲಾಸ್ ತೆಗೆದುಬಿಟ್ಟು ಮನುಷ್ಯ ತಿನ್ನಿಸುವ ಪದಾರ್ಥದ ಬಗ್ಗೆ ಜ್ಞಾನವನ್ನು ಶಬ್ದದ ಮುಖಾಂತರ ಹೇಳ್ತಿದ್ದಾನೆ. ಆದರೆ ಆ ವಿದ್ಯಾರ್ಥಿ ಮನೆಗಳಲ್ಲಿ ಆ ವಸ್ತುಗಳು ಇಲ್ಲ. ಹಂಗಂದ್ಮೇಲೆ ಆ ವಸ್ತುಗಳು ಇಲ್ಲದೆ ಆ ಜ್ಞಾನ ತಗೊಂಡು ಏನು ಮಾಡಬೇಕು? ಅದರಂತೆ ವೇದಾಂತದ ವಿಷಯ ಅಥವಾ ಜ್ಞಾನವು ಪಕ್ವಾನಗಳ ಜ್ಞಾನದಂತೆ ಇರುತ್ತದೆ. ಯಾವ ಮನುಷ್ಯನು ವೇದಾಂತದ ಕೇವಲ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಅದರಿಂದ ಬಹಳವೇನೂ ಲಾಭವಾಗುವುದಿಲ್ಲ. ಯಾವ ಜ್ಞಾನವು ವ್ಯವಹಾರಕ್ಕೆ ಅನ್ವಯಿಸುವುದಿಲ್ಲವೋ ಆ ಜ್ಞಾನವು ನಿಜವಾಗಿದ್ದರೂ ನಮಗೆ ಅದರ ಉಪಯೋಗವಾಗುವುದಿಲ್ಲ.
ಗುರು ಬಂದು ಜ್ಞಾನವನ್ನು ಕೊಡ್ತಾನೆ, ಸದ್ಗುರು ಜ್ಞಾನವನ್ನು ನೀಡ್ತಾನೆ, ಈ ದಾರಿದಲ್ಲಿ ಹಾದಿದಲ್ಲಿ ನಡಿ, ಇದನ್ನೆಲ್ಲ ಬಿಡು ಅಂದಾಗ ಆ ವೇದಾಂತದ ವಾಕ್ಯವನ್ನು ಅವನ ಆಜ್ಞೆಯಂತೆ ಅದನ್ನು ಜೀವನದಲ್ಲಿ ಅಳವಡಿಸಿ ಪರಿಪಾಲನೆ ಮಾಡಿದ್ರೆ ಆ ಮೋಕ್ಷದ ದಾರಿಗೆ ಬಾಗಲ್ ತೆಗಿತಾನೆ ಪರಮಾತ್ಮ. ಇಲ್ಲ ಕೇವಲ ಅವನು ಹೇಳಿದ ಮಾತುಗಳನ್ನು ಕೇಳಿದ್ವಿ, ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ವಿ, ಇದು ನಮ್ಮ ಕೈಲಿ ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅದರದ್ದು ಏನೂ ಉಪಯೋಗ ಇಲ್ಲ. ಕೊರಡಾ ವೇದಾಂತ ಅಂತ ಹೇಳ್ತಾರೆ. ಕೊರಡಾ ವೇದಾಂತ ಅಂದರೆ ಶುಷ್ಕ, ಆ ಡ್ರೈ, ಅದಕ್ಕೇನು ಅರ್ಥ ಇಲ್ಲ. ಕೇವಲ ನಾನು ಹೊರಗಡೆಯಿಂದ ಜಿಲೇಬಿ ಚೆನ್ನಾಗಿದೆ, ಜಿಲೇಬಿನಲ್ಲಿ ಇಷ್ಟು ಹಿಟ್ಟು ಹಾಕಬೇಕ್ರಿ, ಅದನ್ನು ಹಿಂಗೆ ಮಾಡಬೇಕ್ರಿ, ಸಕ್ಕರೆ ಪಾಕ ಹಿಂಗೆ ಹಾಕಬೇಕು ಅಂತ ಹೇಳಿದ್ರೆ ಜಿಲೇಬಿ ನೋಡಿದ್ದಾಯಿತು, ಮಾಡೋ ಕೃತಿ ನೋಡಿದ್ದಾಯಿತು, ಆಮೇಲೆ ಅದ್ರ ಬಗ್ಗೆ ಲಿಸ್ಟ್ ಬರ್ಕೊಂಡಿದ್ದಾಯಿತು. ಆದರೆ ಅದನ್ನು ಬಾಯಲ್ಲಿ ಇಟ್ಕೊಂಡು ತಿನ್ನುವ ತನಕ ಅದರ ರುಚಿ ಆಗಲಿ ಸಿಹಿ ಆಗಲಿ ಏನೂ ನಮಗೆ ಗೊತ್ತಾಗಲ್ಲ. ಅದರಂತೆ ಕಥೆ ಪುರಾಣಗಳು ಸತ್ಸಂಗಕ್ಕೆ ಹೋಗಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಅದರ ಯಾವ ಉಪಯೋಗವೂ ಆ ಜ್ಞಾನದ ಉಪಯೋಗ ಆಗೋದಿಲ್ಲ. ಕೇವಲ ಪುಸ್ತಕದ ಜ್ಞಾನ ನನ್ನ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ, ಎಲ್ಲರ ಹತ್ರನೂ ಇದೆ. ಅದನ್ನು ಒಬ್ರಿಗೊಬ್ರಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀವಿ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದಿಲ್ಲ. ಅಳವಡಿಸ್ಕೊಂಡಿದ್ರೆ ಮಾತ್ರ, ಕೃತಿಯಲ್ಲಿ ಬಂದಿದ್ದರೆ ಮಾತ್ರ ಅದು ನಮ್ಮ ಮನಸ್ಸು ಬದಲಾವಣೆಗೆ ಕಾರಣ ಆಗುತ್ತೆ. ಅಂದರೆ ಅವಾಗ ಮನಸ್ಸು ಏನಾಗುತ್ತೆ, ಶಾಂತಿ, ಸಮಾಧಾನ, ನೆಮ್ಮದಿ ಹೊಂದುತ್ತಾ ಮನಸ್ಸು. ನಮ್ಮಲ್ಲಿ ಹಾಗೂ ಸಂತರಲ್ಲಿರುವ ಭೇದವೇನೆಂದರೆ ನಾವು ಜಗತ್ತಿಗಾಗಿ ದೇವರನ್ನು ಒಪ್ಪುತ್ತೇವೆ, ಆದರೆ ಸಂತರು ದೇವರಿಗಾಗಿ ಜಗತ್ತನ್ನು ಒಪ್ಪುತ್ತಾರೆ. ನಮ್ಮಲ್ಲಿ ಸಂತರಲ್ಲಿ ದೊಡ್ಡ ಭೇದ ಏನಪ್ಪ, ನಾವಿಲ್ಲಿದ್ದೀವಿ, ಸಂತರಲ್ಲಿರ್ತಾರೆ. ಏನು ಸಂತರು ಏನು ಮಾಡ್ತಾರೆ, ನಾವೇನು ಮಾಡ್ತೀವಿ, ನಾವು ಜಗತ್ತಿಗಾಗಿ ದೇವರನ್ನು ಒಪ್ಪುತ್ತೀವಿ. ಜಗತ್ತಿನ ಸಲುವಾಗಿ ನಾವು ದೇವರನ್ನು ಒಪ್ಕೊಂಡಿರ್ತೀವಿ. ಇದು ಮಾಡಪ್ಪ, ಅದು ಕಷ್ಟ ಸಾಲ್ವ್ ಮಾಡಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ. ಸಂತರು ದೇವರಿಗಾಗಿ ಆ ಜಗತ್ತನ್ನು ಒಪ್ಕೊಂಡಿರ್ತಾನೆ. ಇದು ಯಾರು ಜಗತ್ತು ಕೊಟ್ಟಿರೋದು, ನನ್ನ ರಾಮ ಕೊಟ್ಟಿದ್ದಾನೆ. ಆ ರಾಮ ಕೊಟ್ಟಿದ ಮೇಲೆ ಆ ಜಗತ್ತನ್ನು ನಾನು ಹಿಂಗೆ ನೋಡ್ಕೋಬೇಕು, ಅತಿ ಪ್ರೇಮದಿಂದ, ಆದರಪೂರ್ವಕವಾಗಿ, ಮನಪೂರ್ವಕವಾಗಿ, ಅಂತಃಕರಣದಿಂದ ಆ ಜಗತ್ತು ನನ್ನ ರಾಮನದು. ದೇವರಿಗಾಗಿ ಆ ಜಗತ್ತನ್ನು ಅವರು ನೋಡ್ಕೋತಾರೆ. ನಿಜವಾಗಿ ಹೇಳಬೇಕೆಂದರೆ ಯಾವುದು ಆಚರಣೆಗೆ ಅತ್ಯಂತ ಸುಲಭವಾಗಿರುತ್ತದೆಯೋ ಅದನ್ನು ತಿಳಿ ಹೇಳುವುದು ಬಹಳ ಕಠಿಣವಾಗಿರುತ್ತದೆ. ಇದು ಬಹಳ ಮಹಾರಾಜರು ಹೇಳ್ತಾರೆ, ಸಂತರು ಸದ್ಗುರುಗಳು ಹೇಳ್ತಾರೆ, ಇದು ಬಹಳ ಸುಲಭ ಇದೆ. ಏನಪ್ಪ, ಇನ್ನೊಬ್ಬರನ್ನ ಪ್ರೀತಿ ಮಾಡ್ಲಿಕ್ಕೆ ಬಹಳ ಏನೂ ಕಷ್ಟ ಇಲ್ಲ, ಆದರೆ ನಮಗೆ ಅವ್ರು ಹೇಳಿದ ಸುಲಭವಾದ ಮಾತು ಕಠಿಣ ಅನಿಸುತ್ತೆ ಆಚರಣೆಯಲ್ಲಿ. ಯಾಕೆ? ಅವ್ರು ಹೇಳಿದ್ರು ಎಲ್ಲರಲ್ಲೂ ಇರೋದು ಒಂದೇ ಚೈತನ್ಯನಪ್ಪ, ಅಲ್ಲಿ ಚೈತನ್ಯನ ನೋಡು, ಮನುಷ್ಯನ ವ್ಯಕ್ತಿ ವಿಷಯ ನೋಡಬೇಡ ಅವನನ್ನು. ಆದರೆ ಇಲ್ಲ, ಇದು ಎಷ್ಟು ಸುಲಭ ಇದೆಯಾ. ಹೆಂಗೆ ತುಕಾರಾಮ್ ಮಹಾರಾಜರು ಸಂತರು ಹೇಳ್ತಾರೆ, ನಾಮ ಘ್ಯಾರೆ ಫುಕಾಚೆ ಸಹಜಾಣಿ ಸೋಪೆ ನಾಮ ಹೇ ಅಂತ ಹೇಳ್ತಾರೆ. ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೆ ಜನ್ಮಾಂತರೀಚೆ ಅಂತ ಹೇಳ್ತಾರೆ. ಸಾಧನ್ ಪೈ ಸೋಪೆ, ಎಲ್ಲರಲ್ಲಿ ಸಾಧನೆ ಏನು, ನಾಮ. ಶ್ರೀರಾಮ ಶ್ರೀರಾಮ, ಪಾಂಡುರಂಗ ಪಾಂಡುರಂಗ ಹೇಳಲಿಕ್ಕೆ ಏನು ಖರ್ಚು ಮಾಡಬೇಕಾಗಿದೆ ನಮಗೆ? ಏನಾದ್ರು ಪೈಸಾ ಖರ್ಚು ಮಾಡಬೇಕಾಗಿದೆಯಾ? ಗಾಡಿಯಿಂದ ಕಾಲ್ನಡಿಗೆಯಿಂದ ಎಲ್ಲರೂ ಹೋಗಬೇಕಾಗಿದೆಯಾ? ಕೂತು ಒಂದು ಜಾಗದಲ್ಲಿ ಅದನ್ನು ಮಾಡಬೇಕಾಗಿದೆ. ಆದರೆ ಅದು ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಯಾಕಪ್ಪ? ಮನಸ್ಸರ ಗುಲಾಮಾಗಿಬಿಟ್ಟಿದ್ದೀವಿ ನಾವು. ಮನಸ್ಸು ಗುಲಾಮಾಗಿರೋದಕ್ಕೆ ಮನಸ್ಸು ನಮಗೆ ಬಿಡೋದಿಲ್ಲ ಮಾಡೋಕ್ಕೆ. ಪಿಜ್ಜಾ, ಬರ್ಗರು, ಝೊಮ್ಯಾಟೊ, ಸ್ವಿಗ್ಗಿದಲ್ಲಿ ನಮ್ಮ ಮನಸ್ಸು ಓಡಾಡ್ತಿರತ್ತೆ. ಆದರೆ ಶ್ರೀರಾಮ ಶ್ರೀರಾಮ, ಪಾಂಡುರಂಗ ಪಾಂಡುರಂಗ ಅಂತ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ. ಅಂದರೆ ಎಷ್ಟು ನಾವು ಅದ್ರ ಗುಲಾಮರಾಗಿದ್ದೀವಿ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಎಷ್ಟು ಸುಲಭ ಇದೆ, ಅದು ಆಚರಣೆಗೆ ನಮಗೆ ಬರಲಿಲ್ಲ, ಅದಕ್ಕೆ ಕಠಿಣ ಆಗ್ತಾ ಇದೆ ಅಂತ. ಅದನ್ನು ನಿಜವಾದ ಅನುಭವದಿಂದಲೇ ತಿಳಿದುಕೊಳ್ಳಬೇಕಾಗುತ್ತದೆ. ಯಾರ ಅನುಭವವು ಬೇರೆಯವರನ್ನು ಅವಲಂಬಿಸಿರುತ್ತದೆಯೋ ಅದು ಅಪೂರ್ಣವೆಂದು ತಿಳಿಯಬೇಕು. ನಮ್ಮ ಅನುಭವ ಹೆಂಗಿದೆ, ಬೇರೆಯವ್ರ ಮೇಲೆ ಅವಲಂಬಿಸಿದೆ. ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಇವ್ರಿಗೆ ಹೆಂಗಾಯಿತು, ಹೆಂಗಾಯಿತು, ಈ ಚರ್ಚೆ ಡಿಸ್ಕಷನ್ನಲ್ಲಿ ಎಷ್ಟು ಸಮಯ ವ್ಯರ್ಥ ಆಗುತ್ತೋ ಅದನ್ನೇ ನಾಮ ತಗೊಂಡು ನಾಮಸ್ಮರಣೆ ಮಾಡಿ ಅನುಭವ ನಾವು ಪಡ್ಕೋಬೇಕು. ಯಾಕೆಂದರೆ ದಿಸ್ ಈಸ್ ಇಂಡಿವಿಜುವಲ್, ಒನ್ಸ್ ಓನ್ ಜರ್ನಿ. ಅನುಭವ ಈಗ ಗುರು ಬಂದು ಹೇಳ್ತಾನೆ, ಇದನ್ನು ಮಾಡಪ್ಪ ಸಾಧನೆ ಅಂತ. ಆ ಸಾಧನೆ ಮಾಡಿದ್ರಲ್ಲಿ ಅನುಭವ ಏನಾಗುತ್ತೆ, ಏನು ಕಷ್ಟ ಬರುತ್ತೆ, ಏನು ಸುಖ ಇದೆ, ಆ ಸಾಧನೆ ಮಾಡುವಲ್ಲ ಏನೇನೆಲ್ಲ ನಾನು ಎದುರಿಸ್ಬೇಕು, ನಾನು ಮಾಡಿದ್ರೆ ಮಾತ್ರ ಅದು ನನಗೆ ಗೊತ್ತಾಗುತ್ತೆ. ವಿನಃ ಬೇರೆಯವ್ರು ಹೇಳಿದ್ರಲ್ಲಿ ನನಗೇನೂ ಅರ್ಥ ಆಗೋದಿಲ್ಲ. ಅದು ಅಪೂರ್ಣನೇ ಇರುತ್ತೆ. ಅವ್ರ ಅನುಭವ ಅವ್ರದ್ದು, ನನ್ನ ಅನುಭವ ನಂದು. ನನ್ನ ಅನುಭವ ನಿಮಗೆ ಹೇಳಿದ್ರೆ ನೀವು ಅದನ್ನು ನಂಬೋದಿಲ್ಲ, ಬಿಲೀವ್ ಮಾಡೋದಿಲ್ಲ. ಸುಳ್ಳು ಹೇಳ್ತಾರೆ ಇವರು ಅಂತ. ಆದರೆ ನಿಮಗೆ ಅನುಭವ ಆದಾಗ ಮಾತ್ರ ಹೌದು ಅವ್ರು ಹೇಳಿದ್ದು ಸತ್ಯ ಆಯಿತು. ಅದಕ್ಕೆ ಇಟ್ಸ್ ಇಂಡಿವಿಜುವಲ್ ಜರ್ನಿ. ಪರಮಾರ್ಥ ಒಬ್ಬರದ್ದೇ ಜರ್ನಿ.
ತುಕಾರಾಮ್ ಮಹಾರಾಜರು ವೈಕುಂಠ ಗಮನಕ್ಕೆ ಹೋಗುವಾಗ ಇದು ಬರ್ತಾ ಇದೆ ಅಂತ ಹೇಳಿದಾಗ ತುಕಾರಾಮ್ ಮಹಾರಾಜರು ಅವಲಿಗೆ ಬಂದು ಹೇಳ್ತಾರೆ, ಅವಲೇ ಮಜೆ ಸೋಬತ್ ಅಂತ, ಬಾ ಹೋಗೋಣ ವೈಕುಂಠಕ್ಕೆ, ಪಾಂಡುರಂಗ ಬಂದಿದ್ದಾನೆ ಕರ್ಕೊಳ್ಳಿಕ್ಕೆ ಅಂತ. ಅವಲಿ ಏನು ಅನ್ಕೋತಾಳೆ, ಇಲ್ಲೇ ಯಾವುದೋ ಪಕ್ಕದ ಊರಿಗೆ ಹೋಗಿ ಕೀರ್ತನ ಮಾಡ್ಕೊಂಡು ನೀವು ಹೋಗಿ ಬರ್ರಿ, ನಾನು ನಿಮ್ಮ ಸಲುವಾಗಿ ಭಕ್ರಿ ಮಾಡಿರ್ತೀನಿ ಅಂತ ಪ್ರೀತಿಯಿಂದ ಹೇಳಿ ಕಳಿಸ್ತಾರೆ. ಕಡೆಗೆ ಬರುವಾಗ ಅವರು ಅಂದರೆ ಇವಳಿಗೆ ಇನ್ನೂ ಅರ್ಥ ಆಗಲಿಲ್ಲ ಅಂತ ಏನು ಹೇಳ್ತಾರಪ್ಪ, ಪಾಂಡುರಂಗ ಇವಳನ್ನು ನೋಡ್ಕೊಳಪ್ಪ, ಬಹಳ ಒಂದು ಕಳ್ಕಳಿಯಿಂದ ಹೇಳ್ತಾರೆ. ಅಂದರೆ ಇವಳಿಗೆ ಇನ್ನೂ ಅರ್ಥ ಆಗಲಿಲ್ಲಪ್ಪ ನಾನು ಯಾತ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರು ಹೋಗ್ತಾರೆ. ಯಾವಾಗ ವೈಕುಂಠ ಇದು ವಿಮಾನ ಪುಷ್ಪಕ ವಿಮಾನ ಮೇಲೆ ಏರ್ತಾ ಹೋಗುತ್ತೋ ಅವಲೇ ಬಂದು ನೋಡಿದಾಗ ಅವಲೇ ಬಂದು ಧಸ್ ಅಂತ ಬಿದ್ದು ಹೋಗ್ತಾಳೆ. ಅಯ್ಯೋ ನನ್ನ ಗಂಡ ನನಗೆ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಿದ್ದಾನೆ, ಅಂದರೆ ನಾನು ಎಲ್ಲಿ ಏನೋ ತಿಳ್ಕೊಂಡು ಬಿಟ್ಬಿಟ್ನಲ್ಲಪ್ಪ, ಆ ಅವಕಾಶವನ್ನು ಬಿಟ್ಬಿಟ್ನಲ್ಲಪ್ಪ. ನಾವು ಎಲ್ಲರೂ ಹೀಗೆ ಮಾಡ್ತೀವಿ ಪ್ರಪಂಚದಲ್ಲಿ. ಗುರು ಬಂದು ಅವಕಾಶ ಮಾಡಿಕೊಟ್ಟಿರ್ತಾನೆ ನಮಗೆ, ಬಾರಪ್ಪ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವೈಕುಂಠಕ್ಕೆ ಅಂತ. ನಾವು ಇಲ್ಲ ಬೇಡ್ರಿ ಗುರುಗಳೇ, ನಮ್ದು ಈ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ, ಇಷ್ಟರಲ್ಲೇ ನಾವು ಇರ್ತೀವಿ, ಇದೇ ಸಾಕು, ಇದೇ ಜೀವನದಲ್ಲಿ ಇಷ್ಟೇ ಸಾಕು, ನಮಗಿನ್ನೇನು ಬೇಡ ಅಂತ. ಅದಕ್ಕೆ ಪರಮಾರ್ಥ ಇಟ್ಸ್ ಇಂಡಿವಿಜುವಲ್ ಜರ್ನಿ. ಯಾರೂ ನಮ್ಮ ಜೊತೆಗೆ ಬರೋದಿಲ್ಲ, ಗಂಡನೂ ಬರಲ್ಲ, ಮಕ್ಕಳು ಬರಲ್ಲ, ಹೆಂಡತಿ ಬರೋದಿಲ್ಲ, ಯಾರೂ ಬರೋದಿಲ್ಲ. ನಮ್ಮ ಒಂದು ಪ್ರಯಾಣ, ಜೀವಾತ್ಮದ ಪ್ರಯಾಣ ಪರಮಾತ್ಮನ ಕಡೆಗೆ ಒಂದೇ ಜರ್ನಿ, ಅಲ್ಲಿ ಇಬ್ಬರು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲ ದೃಷ್ಟಿಯಿಂದಲೇ ಪೂರ್ಣನಾದವನು ಭಗವಂತನೊಬ್ಬನೇ ಇರುತ್ತಾನೆ. ಅವನನ್ನು ಮರೆಯುವುದೆಂದರೆ ಆತ್ಮಹತ್ಯೆಯೇ ಆಗಿರುತ್ತದೆ. ಆದ್ದರಿಂದ ಯಾವಾಗಲೂ ಅವನ ಸಾನ್ನಿಧ್ಯದಲ್ಲಿ ಅಂದರೆ ಅವನ ನಾಮದಲ್ಲಿ ಇರುವ ಪ್ರಯತ್ನ ಮಾಡಬೇಕು. ಎಲ್ಲ ಕೀರ್ತನಗಳ ಸಾರವೂ ಇದೇ ಆಗಿರುತ್ತದೆ. ಕೀರ್ತನ, ಭಜನೆ ಕೊಂಡಾಡ್ತಿರ್ತಾರೆ ಕನಕದಾಸರು, ಪುರಂದಾಸರು, ಅಕ್ಕ ಮಹಾದೇವಿ, ಎಲ್ಲರೂ ವಚನಗಳನ್ನು ಕೇಳಿದ್ರೆ ಎಲ್ಲರೂ ಏನು ಮಾಡ್ತಿದ್ದಾರೆ, ಆ ಭಗವಂತನ ಕೊಂಡಾಡ್ತಾರೆ. ಅಪ್ಪ ನಿನ್ನ ಹೊರತಾಗಿ ಇನ್ನೇನೂ ಇಲ್ಲ, ನಿನ್ನ ಹೊರತಾಗಿ ಏನೂ ಇಲ್ಲ, ನಿನ್ನ ಹೊರತಾಗಿ ನಿನ್ನ ನಾಮದ ಹೊರತಾಗಿ ಇನ್ನೇನೂ ಇಲ್ಲ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು. ತುಕಾರಾಮ್ ಮಹಾರಾಜರು ಹೇಳಿದ್ರು, ನಕೋ ಮುಕ್ತಿ ಧನ ಸಂಪದ ಅಂಹಾಸಿ. ನಿನ್ನ ನಾಮ ಹೊಂದಿದ್ರೆ ಇನ್ನೇನು ಬೇಕಾಗಿದೆ, ಯಾರಿಗೆ ಮುಕ್ತಿ ಬೇಕಾಗಿದೆಯಪ್ಪ, ನಮಗೆ ಮುಕ್ತಿನೂ ಬೇಕಾಗಿಲ್ಲ ಅಂತ ಹೇಳಿದ್ರು. ಅಂದರೆ ಏನು, ನಾಮದ ಹೊರತಾಗಿ ಏನು ಸತ್ಯವೇ ಇಲ್ಲ. ಕೇವಲ ಹೇಳುವ ಪದ್ಧತಿ ಬೇರೆ ಬೇರೆ ಆಗಿರುತ್ತದೆ. ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಮಾ 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 ಅಂತ ಮಾ ಅಂತ ಕೂತಿರ್ತಿದ್ರು, ಕಾಳಿ ಮಾ ಹಿಂದೆ ಹೋಗ್ಬಿಡ್ತಿದ್ರು ಅವರು. ಹೇಳೋ ಪದ್ಧತಿ ಎಲ್ಲರದು ಬೇರೆ ಬೇರೆ ಇರ್ತದೆ, ಆದರೆ ಸಾರ ಇರೋದು ಒಂದೇ, ತತ್ವ ಇರೋದು ಒಂದೇ. ಏನಪ್ಪ, ಆ ಭಗವಂತನ ನಾಮ ನೀವು ಯಾರದೇ ನಾಮ ತೊಗೊಳ್ರಿ, ರಾಮನ್ ತೊಗೊಳ್ರಿ, ಚಿದಂಬರನ್ ತೊಗೊಳ್ರಿ, ಕೃಷ್ಣನ್ ತೊಗೊಳ್ರಿ, ಸ್ವಾಮಿ ಸಮರ್ಥನ್ರಿ, ಶ್ರೀರಾಮ್ ಸಮರ್ಥನ್ರಿ, ಏನಾರು ಅನ್ರಿ, ಎಲ್ಲದ ತತ್ವ ಏನು, ಕಡೆಗೆ ನಾವು ಅವನಲ್ಲಿ ಹೋಗಿ ಒಂದಾಗಬೇಕು. ಅವನ ವಿಸ್ಮರಣೆ ಆಗಬಾರದು. ಅವನ ವಿಸ್ಮರಣೆ ಆಯಿತು ಅಂದರೆ ಆತ್ಮಹತ್ಯೆ ಆಗುತ್ತೆ. ಇದೇ ಒಂದಿರೋ ತತ್ವ. ನಾನಾ ರೂಪದಲ್ಲಿ, ನಾನಾ ಕೀರ್ತನದಲ್ಲಿ ಬೇರೆ ಬೇರೆ, ರಾಮದಾಸಿ ಬುವ ಬೇರೆ ಥರ ಹೇಳ್ಬೋದು, ಇಸ್ಕಾನ್ನವ್ರು ಬೇರೆ ಥರ ಹೇಳ್ಬೋದು, ಅವ್ರು ಬೇರೆ ಥರ ಹೇಳ್ಬೋದು. ಆದರೆ ಎಲ್ಲರದ್ದು ತತ್ವ ಏನಪ್ಪ, ಭಗವಂತನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಷ್ಟೇ. ರಾಮರಾಯನು ಎಲ್ಲ ವಾನರರಿಗೆ ಸೀತಾದೇವಿಯ ಶೋಧ ಮಾಡಲು ಹೇಳಿದನು. ಅವರೆಲ್ಲರೂ ಗುರ್ ಗುರ್ ಅನ್ನುತ್ತಾ ಶೋಧಕ್ಕಾಗಿ ಹೊರಟು ಹೋದರು. ಆದರೆ ಎಲ್ಲ ವಾನರಂದ್ರೆ ನಾವು ಪ್ರಾಪಂಚಿಕ ಜನ, ಗುರು ಏನಾರು ಹೇಳೋದು ಕೂಡಲೇ ಸಾರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಆದರೆ ಮಾರುತಿಯು ಅತ್ಯಂತ ಬುದ್ಧಿವಂತನು. ಅವನು ಸೀತೆಯನ್ನು ಹೇಗೆ ಗುರುತಿಸುವುದು ಎಂದು ಕೇಳಿದನು. ಅದಕ್ಕೆ ಶ್ರೀರಾಮನು ಅವಳ ಬಹಳಷ್ಟು ವರ್ಣನೆ ಮಾಡಿದನು. ಅವಳು ಸುಂದರಳಿ ಇರುತ್ತಾಳೆ ಎಂದು ಹೇಳಿದನು. ಆದರೆ ಸುಂದರ ಸ್ತ್ರೀಯು ಹೇಗೆ ಕಾಣುತ್ತಾಳೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಆಗ ಶ್ರೀರಾಮಚಂದ್ರನು ಅವನಿಗೆ, ನಾನು ಹೇಳುವುದು ನಿನಗೆ ತಿಳಿದಂತೆ ಕಾಣುವುದಿಲ್ಲ. ನೀನು ಈಗ ಒಂದೇ ವಿಚಾರವನ್ನು ಲಕ್ಷ್ಯದಲ್ಲಿ ಇಟ್ಟಿಕೋ. ಏನೆಂದರೆ, ಎಲ್ಲಿ ನಿನಗೆ ನಿರಂತರ ರಾಮನಾಮದ ಧ್ವನಿಯು ಕೇಳಬರುತ್ತದೆಯೋ ಅಲ್ಲಿ ಅವಳು ಇರುತ್ತಾಳೆ ಎಂದು ತಿಳಿ ಎಂದು ಹೇಳಿದನು. ಮಾರುತಿಗೆ ಈ ಲಕ್ಷಣವು ಒಪ್ಪಿಗೆ ಆಯಿತು. ಯಾರಿಗೆ ಭಗವಂತನ ನಾಮದ ಗುರುತು ಮನಃಪೂರ್ವಕ
ತಿಳಿದಿರುತ್ತದೆಯೋ ಅವರ ಜನ್ಮ ಸಾರ್ಥಕವಾಯಿತು. ಅವನ ಪರಮಾರ್ಥವು ಸಫಲವಾಯಿತು ಹಾಗೂ ಅವನಿಗೆ ಜಗತ್ತಿನಲ್ಲಿ ಸಂಪಾದಿಸುವುದು ಏನೂ ಉಳಿಯುವುದಿಲ್ಲ. ಮಾರುತಿಗೆ ಲಕ್ಷಣಗಳೆಲ್ಲ ಪಟಾಯಿಸ್ತು. ಅಯ್ಯೋ ಹೌದಾ, ಹಿಂಗೆ ಎಲ್ಲ ರಾಮನಾಮ ನಡೀತಾ ಇದೆಯೋ ಅಲ್ಲಿ ಸೀತಾದೇವಿ ಇರ್ತಾಳೆ. ಅದರಂತೆ ಯಾರಿಗೆ ಭಗವಂತನ ನಾಮದ ಇರುವಿಕೆ ಅಸ್ತಿತ್ವ ಗೊತ್ತಾಯಿತು, ಸದ್ಗುರು ಮುಖಾಂತರ ಕೊಟ್ಟಿದ್ದ ನಾಮಸ್ಮರಣೆ ಮಾಡುತ್ತಾ ಮಾಡುತ್ತಾ ಅರ್ಥ ಆಯಿತು ಅವನು ಇಲ್ಲೇ ಒಳಗಿದ್ದಾನೆ, ಅವನಿಗೆ ಜಗತ್ತಿನಲ್ಲಿ ಇನ್ನೇನೂ ಸಂಪಾದಿಸಂಗಿಲ್ಲ. ಯಾಕೆಂದರೆ ರಾಮರಾಯನ ಪಡ್ಕೊಳ್ಳೋ ಸ್ಥಾನ ಇಲ್ಲೇ ಇದೆ, ಹೊರಗಡೆ ಹುಡುಕಾಟಿಲ್ಲ, ಮನೆಯಲ್ಲೇ ಕುತ್ಕೊಂಡು ಸಹಜ ಸೋಪೆ ನಾಮ ಏಕತತ್ವ ನಾಮ ದೃಢ ಧರಿ ಮನ ಹರಿಸಿ ಕರುಣಾ येईल तुझी एकतत्व नाम ದೃಢ ಧರಿ ಮನ. ಜ್ಞಾನೇಶ್ವರ ಮಾದ ಒಂದು ತತ್ವ ನಾಮವ, ನಾಮ ಎಂಬುದು ಒಂದು ತತ್ವ. ಆ ತತ್ವವನ್ನು ಗಟ್ಟಿಯಾಗಿ ಹಿಡ್ಕೊಳಪ್ಪ, ನಿನಗೆ ಹರಿ ಕರುಣ ಬಂದು ಅವನೇ ನಿನ್ನ ಬಾಗಿಲಿಗೆ ಬಂದುಬಿಡ್ತಾನಪ್ಪ. ಅಷ್ಟು ದಯಾಳು ಇದ್ದಾನವನು. ಏನಪ್ಪ ಏನು ಸಾಧಿಸಬೇಕು, ಪರಮಾರ್ಥ ಸಫಲ ಆಗೋಗತ್ತೆ, ಜನ್ಮ ಸಾರ್ಥಕ ಆಗೋಗತ್ತೆ, ಅವನಿಗೆ ಜೀವನದಲ್ಲಿ ಇನ್ನೇನು ಪಡ್ಕೋಬೇಕು ಅನ್ನೋ ಆಸೆ ಇಚ್ಛಾ ಆಕಾಂಕ್ಷೆ ಇಲ್ಲ. ಯಾಕೆ, ರಾಮನನ್ನು ಪಡ್ಕೊಂಡ್ಮೇಲೆ ಇನ್ನೇನು ಉಳೀತು? ತ್ರೈಲೋಕ್ಯದ ಒಡೆಯ ಆ ಧಣಿ ನನ್ನ ಹೃದಯದಲ್ಲಿ ಇರ್ತಾನೆ ಅಂದಮೇಲೆ ಅವನು ಸತ್ತ ಮಾತ್ರದಿಂದ ಏನು ಬೇಕಾದ ಸೃಷ್ಟಿ ಮಾಡ್ತಾನೆ ನನ್ನ ಕಣ್ಮುಂದೆ ಅಂದಮೇಲೆ ಅವನು ಹೊರತಾಗಿ ಇನ್ನೇನಿದೆ ಸತ್ಯ? ಇದು ಯಾರಿಗೆ ಗೊತ್ತಾಗತ್ತೋ ಅವರ ಜನ್ಮ ಸಾಫಲ್ಯ. ಮಾರುತಿರಾಯನ ಭಕ್ತಿಯು ಬಹಳ ದೊಡ್ಡದ್ದು. ಶ್ರೀರಾಮನಿಗೆ ಇವನಿಗೆ ಏನಾದರೂ ಒಂದು ಚಿರಂಜೀವಿ ಆಗುವುದನ್ನು ಕೊಡದಿದ್ದರೆ ಇವನಿಗೆ ಸಮಾಧಾನ ಆಗುವುದಿಲ್ಲ ಎಂದು ಅನಿಸಿತು. ಆದ್ದರಿಂದ ಅವನು ಚಿರಂಜೀವಿ ಆಗಿರುವ ತನ್ನ ನಾಮವನ್ನೇ ಅವನಿಗೆ ಕೊಟ್ಟನು. ಆದ್ದರಿಂದ ಈ ನಾಮದೊಂದಿಗೆ ಮಾರುತಿಯೂ ಚಿರಂಜೀವಿಯಾದನು. ಮಾರುತಿ ಬೋನಸ್ ಇದ್ದಂಗಿದು. ನಾಮ ಕೊಟ್ಟ ಭಗವಂತನ ನಾಮ ಹೆಂಗಿದೆಯಪ್ಪ? ಚಿರಂಜೀವಿ, ಅನಾದಿ ಆದಿ ಮಧ್ಯ ಅಂತ್ಯರಹಿತ ಅನಂತ ಅಪಾರ. ಎಲ್ಲಿಂದ ಯಾವ ಕಾಲಕ್ಕೆ ಹೋದರೂ ಸಹ ನಾಮ ಇದ್ದೇ ಇರುತ್ತದೆ. ರಾಮ ಅವತಾರ ಮುಗೀತು, ಕೃಷ್ಣನ ಅವತಾರ ಮುಗೀತು, ಆದರೂ ನಾವು ರಾಮ 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 ಕೃಷ್ಣ 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 ಅಂತೀವಿ. ಅಂದಮೇಲೆ ಅಂಥ ಚಿರಂಜೀವಿ ಆಗಿರುವ ನಾಮವನ್ನು ಕೊಟ್ಟ. ಆ ನಾಮ ತಗೊಳ್ತಾ ಮಾರುತಿ ಏನದ? ಮಾರುತಿ ಚಿರಂಜೀವಿ ಆಗೋದ. ಅದರಂತೆ ನಾವು ಕೂಡ ನಾಮ ತಗೊಳ್ತಾ ಹೆಂಗಾಗೋಗ್ತೀವಿ? ಚಿರಂಜೀವಿ ಅಂದರೆ ಎಟರ್ನಲ್. ನಾವು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ಆ ಪರಮಾತ್ಮನ ಸ್ವರೂಪವನ್ನೇ ಹೊಂದಿರ್ತೀವಿ. ಅದಕ್ಕೆ ಚಿರಂಜೀವಿ ಅನ್ನುತ್ತಾರೆ. ಎಟರ್ನಲ್ ನಾವು ಭಗವಂತನ ಸ್ವರೂಪವನ್ನೇ ಹೊಂದಬೇಕು. ಅದೇ ಈ ಮನುಷ್ಯ ಜನ್ಮದ ಇತಿ ಕರ್ತವ್ಯ, ಅದೇ ಸಾರ್ಥಕತೆ. ಜನ್ಮ ಸಾರ್ಥಕತೆ ಆಗೋದು ಅಂದರೆ ಏನು? ಪರಮಾತ್ಮನಲ್ಲಿ ಒಂದಾಗುವುದು, ಅವನ ಸ್ವರೂಪವನ್ನು ನಾವು ಹೊಂದುವುದು. ಅವನಂತೆ ಆಗುವುದು ಅಂದರೆ ಏನಾಗಬೇಕು? ಮನಸ್ಸು ಶಾಂತ, ಸಮಾಧಾನ, ನೆಮ್ಮದಿ, ದಯಾ, ಕ್ಷಮ, ಎಲ್ಲರೊಡನೆ ಭೂತದಯ, ಪ್ರೇಮ, ಭಗವತ್ ಪ್ರೇಮ, ಎಲ್ಲರಲ್ಲೂ ಭಗವಂತನ ಕಾಣೋದು. ಇದು ಭಗವಂತನ ಗುಣಗಳು. ಇದನ್ನು ಹೊಂದುವುದು ಅಂದರೆ ಅವನ ಸ್ವರೂಪವನ್ನು ಹೊಂದುವುದು, ಚಿರಂಜೀವಿ ಆಗುವುದು. ಅದು ಒಂದೇ ಒಂದು ಕೆಲಸದಿಂದ, ಉಪಾಯದಿಂದ ಸಾಧ್ಯತೆ ಅಂದರೆ ಆ ನಾಮದಿಂದ ಸಾಧ್ಯತೆ. ಇಂದಿನ ಬೋಧವಚನ ಸರ್ವಸಂತರ ಅಭಿಪ್ರಾಯವೇನೆಂದರೆ ಮನಪೂರ್ವಕ ಭಗವಂತನ ನಾಮ ತೆಗೆದುಕೊಳ್ಳಿರಿ ಹಾಗೂ ನಿಮ್ಮ ಕರ್ತವ್ಯ ಕರ್ಮ ಮಾಡಿರಿ. ದೇಹದಿಂದ ಪ್ರಪಂಚದ ಕರ್ತವ್ಯವನ್ನು ಮಾಡಬೇಕು 100%. ರಾಮಂದು ಇದು ಕೊಟ್ಟಿರೋದು, ಜಗತ್ ರಾಮ ಕೊಟ್ಟಿದ್ದಾನೆ, ಪ್ರಪಂಚ ರಾಮ ಕೊಟ್ಟಿದ್ದಾನೆ. ಅಂದಮೇಲೆ 100% ಕರ್ತವ್ಯ ಮಾಡಬೇಕು. ಆದರೆ ಮನಸ್ಸಿಂದ ಯಾವಾಗಲೂ ರಾಮನಿಗೆ ಗಂಟು ಕಟ್ಟಿಟ್ಕೊಂಡ್ಬಿಡ್ಬೇಕು ನಾವು. ರಾಮ ರಾಮ ರಾಮ, ಏನು ಕೆಲಸ ಮಾಡುವಾಗ, ಕರ್ಮ ಮಾಡುವಾಗ ರಾಮ ಅರ್ಪಣಮಸ್ತು, ರಾಮ ಕೊಟ್ಟಿರೋ ಕೆಲಸ ರಾಮನಿಗೆ ಅರ್ಪಣೆ. ಲೋಕ ಸಮಸ್ತ ಸುಖಿನೋ ಭವಂತು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.